ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ಫಿಟ್ನೆಸ್ ಕುರಿತು ಟೀಕೆ ಮಾಡಿದ್ದ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ಹೇಳಿಕೆ ಸದ್ಯ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ವ್ಯಾಪಕ ಟೀಕೆಗಳು ಕೂಡ ಹರಿದು ಬರ್ತಾ ಇದ್ದು, ಇದೀಗ ಈ ಪಟ್ಟಿಗೆ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಮತ್ತು ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗ್ ಸೇರ್ಪಡೆಯಾಗಿದ್ದಾರೆ. ಶಮಾ ಮೊಹಮ್ಮದ್ ಹೇಳಿಕೆಗೆ ವಿಡಿಯೋ ಮೂಲಕ ಉತ್ತರ ನೀಡಿರುವ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್, ರೋಹಿತ್ ಶರ್ಮಾ ಬಗ್ಗೆ ಏನೇ ಹೇಳಿದ್ರು ಅವರು ದೇಶಕ್ಕೆ ತುಂಬಾ ಸೇವೆ ಸಲ್ಲಿಸಿದ ಆಟಗಾರ, ಅವರು ಇನ್ನೂ ತಂಡವನ್ನ ಚೆನ್ನಾಗಿ ಮುನ್ನಡೆಸುತ್ತಿದ್ದಾರೆ ಅಂತ ನಾನು ಅವರಿಗೆ ಹೇಳಲು ಬಯಸ್ತೇನೆ. ಅವರ ಫಿಟ್ನೆಸ್ ಬಗ್ಗೆ ಮಾತನಾಡಲು ಯಾರಿಗೂ ಕೂಡ ಹಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅವರ ಫಿಟ್ನೆಸ್ ಚೆನ್ನಾಗಿಲ್ಲದಿದ್ರೆ ಅವರು ತಂಡದ ಭಾಗ ಆಗ್ತಾ ಇರಲಿಲ್ಲ. ಆದರೆ ಅವರು ತಂಡದಲ್ಲಿದ್ದಾರೆ, ಅದು ಕೂಡ ನಾಯಕನಾಗಿ. ತಂಡಕ್ಕೆ ಬರಲು ನೀವು ಪಾಸ್ ಮಾಡಬೇಕಾದ ಹಲವು ಹಂತದ ಫಿಟ್ನೆಸ್ ಇದೆ, ಅವುಗಳೆಲ್ಲವನ್ನೂ ಕೂಡ ರೋಹಿತ್ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂತೆಯೇ ಅವರ ಫಿಟ್ನೆಸ್ ಕುರಿತು ಮಾತನಾಡೋದಕ್ಕೆ ನೀವ್ಯಾರು? ಫಿಟ್ನೆಸ್ ತರಬೇತುದಾರರೇ, ಬಿಸಿಸಿಐ ಅಧ್ಯಕ್ಷರೇ, ಅಥವಾ ಅವರು ಫಿಟ್ನೆಸ್ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಯಾವುದೇ ಕ್ರೀಡೆಗೆ ಸಂಬಂಧಿಸಿದ್ದೀರಾ ಅಂತ ನಾನು ಅವರನ್ನ ಕೇಳೋದಕ್ಕೆ ಬಯಸ್ತೇನೆ. ಅವರು ರೋಹಿತ್ ಶರ್ಮಾರನ್ನ ಇನ್ನೂ ತಂಡದಲ್ಲಿರುವ ಇತರೆ ಆಟಗಾರನೊಂದಿಗೆ ಹೋಲಿಸುತ್ತಿದ್ದಾರೆ. ಅವರಿಗೆ ಫಿಟ್ನೆಸ್ನ ನಿಯಂತ್ರಕಗಳು ತಿಳಿದಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಕಿಡಿಕಾರಿದ್ದಾರೆ. जो अभी अभी बयान दिए गए हैं उनके ऊपर मैं सिर्फ यही कहना चाहूंगा कि देखिए, ये एक ऐसा खिलाड़ी है जिसने देश को बहुत सर्व किया है, बहुत सेवा करी है, और आज भी यहाँ पे मौजूदा स्थिति में वो टीम को बढ़िया तरीके से लड़ा रहा है और वहाँ टीम बहुत अच्छा खेल रही है उनके अंडर दुबई में. तो उनके बारे में जो बयान दिया गया है कि उनकी फिटनेस सही नहीं है, बॉडी शेप ठीक नहीं है, व्हाट्सोएवर इट इज सेड, मुझे नहीं लगता है कि किसी को भी वो हक बनता है उनके बारे में, निजी चीजों के बारे में ऐसे बोलने के लिए कि उनकी फिटनेस नहीं है. अगर फिटनेस ठीक नहीं होती तो शायद वो भारतीय टीम का हिस्सा नहीं होते, और वो तो कप्तान है. तो भारतीय टीम में आने के लिए फिटनेस आपको कई लेवल हैं जो पास करने पड़ते हैं, वो निश्चित तौर पे उन्होंने किए हैं, वो तभी टीम का हिस्सा है. और जिन्होंने ये बोला है, मैं उनसे सिर्फ यही पूछना चाहता हूं कि आप या तो कोई फिटनेस कोच हैं, या तो कि आप बीसीसीआई की प्रेसिडेंट हो, या फिर किसी भी खेल से आपका नाता है जहां आपको पता है कि फिटनेस क्या होती है, और आप कंपेयर कर रहे हो उस खिलाड़ी को एक ऐसे खिलाड़ी के साथ जो इसी टीम का हिस्सा है, और कह रहे हैं कि जी वो कप्तान बहुत फिट था, ये फिट नहीं है. तो फिटनेस के जो पैरामीटर्स हैं वो शायद आपको पता नहीं है. मैं यही कहना चाहूंगा कि विदाउट नोइंग द फैक्ट्स मुझे नहीं लगता है कि हमें बात करनी चाहिए. कईयों को हेल्थ कंडीशन रोहित शर्मा के ऊपर जो अभी अभी बयान दिए गए हैं उनके ऊपर मैं सिर्फ यही कहना चाहूंगा कि देखिए, ये एक ऐसा खिलाड़ी है जिसने देश को बहुत सर्व किया है, बहुत सेवा करी है, और आज भी यहाँ पे मौजूदा स्थिति में वो टीम को बढ़िया तरीके से लड़ा रहा है, और वहाँ टीम बहुत अच्छा खेल रही है उनके अंडर दुबई में. तो उनके बारे में जो बयान दिया गया है कि उनकी फिटनेस सही नहीं है, बॉडी शेप ठीक नहीं है. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.